Hello friends, welcome back to Evarose recipes. ಇವತ್ತು ನಾನು ನಿಮ್ಮ ಜೊತೆ ಅಕ್ಕಿ ಲಡ್ಡು ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ನಾನಿಲ್ಲಿ 2 ಕಪ್ ಕುಚಲಕ್ಕಿಯನ್ನು ತಗೊಂಡಿದ್ದೇನೆ. 2 ಕಪ್ ಅಂದ್ರೆ ಅರ್ಧ ಕೆಜಿ. ಇದನ್ನು 3 ರಿಂದ 4 ಬಾರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇದನ್ನೀಗ ಫ್ರೈ ಮಾಡಬೇಕುಂಟು. ನಾನಿಲ್ಲಿ ಕಾವಲಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ತೊಳೆದಿಟ್ಟ ಅರ್ಧದಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಕಲರ್ ಚೇಂಜ್ ಆಗಬೇಕು, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ನೋಡ್ಬೋದು ನೀವು, ಇದರ ಕಲರ್ ಚೇಂಜ್ ಆಗಿದೆ. ಇದು ಇನ್ನೂ ಕೂಡ ಫ್ರೈ ಮಾಡಲಿಕ್ಕುಂಟು. ಇಷ್ಟು ಫ್ರೈ ಆಗಬೇಕು. ಇಷ್ಟಾದರೆ ಸಾಕು. ಇದನ್ನೀಗ ನಾವು ಸೆಪರೇಟ್ ಬೌಲಿಗೆ ತೆಗೆದಿಡುವ. ಅದೇ ರೀತಿ ಉಳಿದ ಅಕ್ಕಿಯನ್ನು ಕೂಡ ಫ್ರೈ ಮಾಡಬೇಕು. ಫ್ರೈ ಮಾಡಿ ಇಟ್ಟ ಅಕ್ಕಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕು. ಅಕ್ಕಿ ಹುಡಿ ಈಗ ರೆಡಿ ಆಗಿದೆ. ಇಲ್ಲಿ ನಾನು ಕಾವಲಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದಕ್ಕೆ 2.5 ಕಪ್ ಅಂದ್ರೆ 300 ಗ್ರಾಮ್ಸ್ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಬೆಲ್ಲವನ್ನು ಕರಗಿಸಲಿಕ್ಕುಂಟು. ಇಲ್ಲಿ ನಮಗೆ ಬೆಲ್ಲದ ಪಾಕ ಮಾಡಲಿಕ್ಕಿಲ್ಲ, ಬೆಲ್ಲ ನೀರಾದ್ರೆ ಸಾಕು. ಬೆಲ್ಲ ಕರಗಿದೆ. ಇದನ್ನೀಗ ಸೋಸಿಕೊಳ್ಬೇಕು. ಇದರಲ್ಲಿ ಕಸ ಏನಾದ್ರೂ ಇದ್ರೆ ಅದನ್ನು ತೆಗಿಲಿಕ್ಕೋಸ್ಕರ ಸೋಸಿಕೊಳ್ತಾ ಇದ್ದೇನೆ. ಇದನ್ನೀಗ ತಣ್ಣಗಾಗ್ಲಿಕ್ಕಿಡುವ. ಕಾವಲಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದಕ್ಕೆ 2 ಕಪ್ ಅಂದ್ರೆ 250 ಗ್ರಾಮ್ಸ್ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಕಲರ್ ಚೇಂಜ್ ಆಗಬೇಕು, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ನನ್ನ ರೆಸಿಪೀಸ್ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನೀಗ ತಣ್ಣಗಾಗ್ಲಿಕ್ಕಿಡುವ. ಮಿಕ್ಸಿ ಜಾರಿಗೆ ತಣ್ಣಗಾಗ್ಲಿಕ್ಕಿಟ್ಟ ಬೆಲ್ಲ ಹಾಗೂ ಫ್ರೈ ಮಾಡಿದ ಕಾಯಿ ತುರಿಯನ್ನು ಹಾಕಿ ಪಲ್ಸ್ ಮಾಡಿದ್ರಾಯ್ತು, ಜಾಸ್ತಿ ಗ್ರೈಂಡ್ ಮಾಡಲಿಕ್ಕಿಲ್ಲ. ಮಿಕ್ಸಿಂಗ್ ಬೌಲಿಗೆ ಗ್ರೈಂಡ್ ಮಾಡಿದ ಬೆಲ್ಲ ಹಾಗೂ ಕಾಯಿ ತುರಿ ಮಿಕ್ಸರನ್ನು ಹಾಕ್ತಾ ಇದ್ದೇನೆ. ಇದಕ್ಕೀಗ 1/4 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಏಲಕ್ಕಿ ಹುಡಿ ಹಾಗೂ 2 ಟೇಬಲ್ ಸ್ಪೂನ್ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೀಗ ರೆಡಿ ಮಾಡಿ ಇಟ್ಟ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಮಿಕ್ಸ್ಚರ್ ಅನ್ನು ಕೈಯಲ್ಲಿ ಈ ರೀತಿ ತಕೊಂಡು ಉಂಡೆ ಕಟ್ಟಬೇಕು. ಕೈ ಮುಷ್ಟಿಯಲ್ಲಿ ಎಷ್ಟು ಗಟ್ಟಿಯಾಗಿ ಉಂಡೆ ಕಟ್ಟಲಿಕ್ಕಾಗ್ತದೆ ಅಷ್ಟು ಟೈಟ್ ಆಗಿ ಉಂಡೆ ಕಟ್ಟಬೇಕು. ಇದು ಈಗ ರೆಡಿ ಆಗಿದೆ. ಇದನ್ನು ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ರೋಲ್ ಮಾಡಿ ಇಡ್ತಾ ಇದ್ದೇನೆ. ಅದೇ ರೀತಿ ಉಳಿದ ಮಿಕ್ಸ್ಚರ್ ಅನ್ನು ಕೂಡ ಇದೇ ರೀತಿ ಉಂಡೆ ಕಟ್ಟಿದ್ರೆ ಆಯ್ತು.
ಈ ಮಿಕ್ಸ್ಚರನ್ನು ತುಂಬ ಹೊತ್ತು ಇಡ್ಲಿಕ್ಕಿಲ್ಲ, ಆದಷ್ಟು ಬೇಗ ಲಡ್ಡು ಮಾಡಿ ಮುಗಿಸಬೇಕು, ಇಲ್ಲದಿದ್ದರೆ ಮಿಕ್ಸ್ಚರ್ ಗಟ್ಟಿ ಆಗ್ತದೆ. ಉಂಡೆ ಕಟ್ಟಲಿಕ್ಕೆ ಆಗದಿದ್ದರೆ ಈ ಮಿಕ್ಸ್ಚರಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಲಡ್ಡು ಮಾಡಬಹುದು. ತುಂಬ ಟೇಸ್ಟಿ ಹಾಗೂ ಹೆಲ್ದಿಯಾದ ಅಕ್ಕಿ ಲಡ್ಡು ರೆಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.